ಇದೆ ಸರ್ ಮಹಾರಾಜರೂಟ ಇದ್ದು ಸಾರ್. ಈ ಮಟನ್ ಬಿರಿಯಾನಿ ಈ ಚಿಕನ್ ಕಬಾಬ್ ನಾ ತಿನ್ನಕ್ ಹೋಗಿದ್ದು ಎಲ್ಲಿಗೆ ಅಂತ ಹೇಳ್ತೀನಿ. ವಿಡಿಯೋ ಕೊನೆ ಗಂಟೆ ನೋಡಿ, ಸ್ಕಿಪ್ ಮಾಡಬೇಡಿ, ಒಳ್ಳೆ ಮಜಾ. 5 ಗಂಟೆಗೆ ಎದ್ದು ಬೆಂಗಳೂರಲ್ಲಿ ಕೆಲಸ ಇದೆ ಅಂತ ಹೊಂಟೆ. 6 ಗಂಟೆ ಆಗದೆ ಅಲ್ಲೇ ಹೊಟ್ಟೆ ಹಸಿತದ್ರ ಮೇಲೆ ನಾಷ್ಟ ಹೇಳ್ತೀನಿ ಅಂತ ಕೇಳಿದ್ರೆ ಹೊಸಕೋಟೆ ದಮ್ ಬಿರಿಯಾನಿಗೆ ಹೋಗ್ಬೇಕನ್ರಿ. ಹೊಟ್ಟೆ ಹಸಿತದೆ, ಹೊಸಕೋಟೆ ಬಿರಿಯಾನಿನೂ ಕರೀತಿದೆ. ಅದಕ್ಕೆ ನಾನು ಬಂದಿದ್ದೆ. ಆಗ ಹೊಸಕೋಟೆ ದಮ್ ಬಿರಿಯಾನಿ ನಮ್ ಹೋಗೋದಕ್ಕೆ 2 ದಬ್ರೆ ಮಟನ್ ಬಿರಿಯಾನಿ ಆಲೆ ಕಲೆ ಹೋಗಿತ್ತಂತೆ. ಜನ ಹೆಚ್ಚಾಗಿ ಅಕ್ಕ ಟೆನ್ಷನ್ ಆಗಿ ಜನ ಕಾಯ್ತಾ ಇದಾರೆ, ಮಟನ್ ಬಿರಿಯಾನಿ ರೆಡಿ ಆಯ್ತಾ? ಅಲ್ಲ ಗಣಕ, ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಬಿರಿಯಾನಿ ತಿನ್ಬಾ ಅಂತ ಹೊಸಕೋಟ್ಗೆ ಹೋಗಕ್ಕಾಗುದಿಲ್ಲ ಅಂತ ಅನ್ಬಿಟ್ಟು ಇಲ್ಲಿ ನಮ್ ನಾಗರಬಾವಿಗೆ ಬಂದ್ರೆ ಏನಕ್ಕ ಮಟನ್ ಬಿರಿಯಾನಿನ ಕಲೆ ಹೋಗೋದಲ್ಲ. ಅಷ್ಟು ಚೆನ್ನಾಗಿ ನಮ್ ಜನ ನಮ್ ಮಟನ್ ಬಿರಿಯಾನಿನ ಇಷ್ಟಪಟ್ಟಿದ್ದಾರೆ, ನಮ್ ಬಿರಿಯಾನಿನ. ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಖಾಲಿ ಆಗಿದೆ. ಈಗ ಮತ್ತೆ ಫ್ರೆಶ್ ಆಗಿ ಮಾಡ್ತಾ ಇದೀವಿ, ರೆಡಿ ಆಗ್ತಿದೆ. ನಂದು 15 ನಿಮಿಷ ಕಾಯೋಣ, ಬಿಸಿ ಬಿಸಿ. ಅಕ್ಕ ಹೆಂಗ ರೆಡಿ ಆಗತ್ ಇನ್ನು 15 ನಿಮಿಷ ಅಂತೀಯ. ಈ ಮಸಾಲೆ ಎಲ್ಲಾನು ಯಾವ ಪಾಕೆಟ್ ಮಸಾಲೆ ಬಳಸಿದೆ? ನೋಡ್ದೆ ನಿನ್ನ ಯಾಕಕ್ಕ? ನಾವ್ ಯಾವ್ದೇ ರೀತಿ ಪಾಕೆಟ್ ಮಸಾಲ ಬಳಸಲ್ಲ, ನಮ್ದೇ ಹೋಮ್ ಮೇಡ್ ಮಸಾಲ. ನಾವ್ ಜನಗಳಿಗೆ ಒಳ್ಳೆ ಟೇಸ್ಟ್ ಕೊಡ್ಬೇಕು ಅಂತ ನಮ್ಮ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿನ ಶುರು ಮಾಡಿದೀವಿ. ಓಲೆ ಮಸಾಲನಾರ ಒಂದಿಷ್ಟು ಕೊಡು. ಹೇಳ್ಕೊಟ್ಬಿಡ್ತಾರೆ. ಸರಿ, ಮಸಾಲನಂತೂ ಕೊಡ್ಲಿಲ್ಲ, ಅಡ್ರೆಸ್ನಾರ ಹೇಳು, ನಮ್ ಜನ ಬಂದು ತಿಂದಿ ಹೊಡೆ ತುಂಬಾ. ಅಣ್ಣ, ಮಾಲ್ಗಳ ಸರ್ವಿಸ್ ರೋಡ್ ನೆಕ್ಸಾ ಕಾರ್ ಶೋರೂಮ್ ಆಪೋಸಿಟ್ ಅಲ್ಲೇ ಬರುತ್ತೆ, ನಾಗರಬಾವಿ. ಎಲ್ಲ ಬಂದು ಚಂದಾಗ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್ ಎಲ್ಲ ಇರ್ತದೆ. ಟೇಸ್ಟ್ ಹೆಂಗದೆ ಅಂತ ನಾನು ಹೇಳುದಿಲ್ಲ, ನೀವೇ ಹೇಳ್ತೀರಾ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ, ಒಂದ್ಸತಿ ಬಂದು ಟೇಸ್ಟ್ ಮಾಡಿ. ಭಾನುವಾರ ಮಾತ್ರ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ಕೊಡ್ತಾರೆ. ಮಂಗಳವಾರ ದಿನ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಓಪನ್ ಆಯ್ತದೆ.